ಓಕೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ದಾಕ್ಷಾಯಿಣಿ ವ್ಲಾಗ್ಸ್ ಅಂತ. ಇನ್ನು ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಬಂದು ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಏನು ವೀಡಿಯೋ ಅಂದರೆ ಏರ್ ಕೇರಿಂಗು, ಅಂದರೆ ನನ್ನ ಕೂದಲು ಇಷ್ಟು ಚೆನ್ನಾಗಿರೋದಕ್ಕೆ ಮತ್ತು ನಾನು ಏರ್ ಕೇರಿಂಗು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಇದು ಎರಡನೇ ಟಿಪ್ಸು. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಒಂದು ಟಿಪ್ಸ್ ಕೊಟ್ಟಿದ್ದೀನಿ, ಇವಾಗ ಇನ್ನೊಂದು ಟಿಪ್ಸ್ ಕೊಡ್ತಾ ಇದ್ದೀನಿ. ನಾನು ಹೇರ್ಗೆ ಸ್ಪ್ರೇ ಮಾಡ್ಕೊಳ್ಳೋ ಥರ ಒಂದು ಸ್ಪ್ರೇನ ರೆಡಿ ಮಾಡ್ಕೊಂಡಿದ್ದೀನಿ. ಏನೇನು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹೇರು ನ್ಯಾಚುರಲ್ ಆಗಿ ಗ್ರೌತ್ ಆಗೋದಕ್ಕೆ, ಅಂದರೆ ಹೇರು ಚೆನ್ನಾಗಿ ಬೆಳೆಯೋದಕ್ಕೆ ಏನೇನು ಮಾಡಬೇಕು, ಯಾವ್ಯಾವ ಇಂಗ್ರೀಡಿಯೆಂಟ್ಸು ನಿಮ್ಮ ಮನೆಯಲ್ಲೇ ಇರೋವಂಥ ಸಿಂಪಲ್ಲಾಗಿರೋ ಇಂಗ್ರೀಡಿಯೆಂಟ್ಸ್ನ ಬಳಸಿ ಹೇರ್ ಗ್ರೌತ್ ಆಗೋದಕ್ಕೆ, ತುಂಬ ಫಾಸ್ಟಾಗಿ ಹೇರ್ ಗ್ರೌತ್ ಆಗೋದಕ್ಕೆ ಯಾವ ರೀತಿ ಏನು ಮಾಡಬೇಕು ಅನ್ನೋ ಟಿಪ್ಸು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಇನ್ನು ಯಾಕೆ ತಡ ಮಾಡೋದು, ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ಎಲ್ಲೂ ಸ್ಕಿಪ್ ಮಾಡ್ದಿರೋ ವಿಡಿಯೋನ ನೋಡಿ ಲೈಕ್ ಮಾಡೋದು ಮರಿಬೇಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಹೊಸದಾಗಿ ಹೈಪ್ ಆಪ್ಷನ್ಸ್ ಇದೆ, ಏನಕ್ಕಂದರೆ ನನ್ನ ಚಾನಲ್ ಫುಲ್ ಮಾನಿಟೈಸೇಷನ್ ಆಗಿದೆ. ನನ್ನ ಚಾನಲ್ ಮಾನಿಟೈಸ್ ಆಗೋದಕ್ಕೆ ಕಾರಣ ನಿಮ್ಗಳ ಪ್ರೀತಿ ವಿಶ್ವಾಸನೇ. ಸೊ ಪ್ಲೀಸ್ ಎಲ್ಲರೂ ಹೈಪ್ ಮಾಡೋ ಮುಖಾಂತರ ನನ್ನ ವಿಡಿಯೋ ನಿಮಗೆ ಯಾವ ರೀತಿ ರೀಚ್ ಆಗಿದೆ ಅಂತ ನಿಮ್ಮ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಹೋಗಿ ವಿಡಿಯೋನ ನೋಡ್ಕೊಂಬರೋಣ. ಓಕೆ, ಮನೆಯಲ್ಲೇ ಸಿಗೋವಂಥ ಇಂಗ್ರೀಡಿಯೆಂಟ್ಸಿಂದ ನಾನು ಮಾಡ್ತಾ ಇರೋದು. ಏನಿದು ಬೇವಿನ ಮರ ತೋರಿಸ್ತಾ ಇದ್ದೀನಿ ಅಂದ್ಕೊಂಬೇಡಿ, ಇದು ನಮ್ಮ ಮಿಂಚು ಕೆಳಗಡೆ ಮಲಗಿದ್ದ. ಸೊ ಬೇವಿನ ಮರದಲ್ಲಿ ಬೇವಿನ ಎಲೆ ಕಿತ್ಕೊಳ್ಳೋಣ ಅಂತ ಬಂದೆ. ಎಲ್ಲ ಚೆನ್ನಾಗಿದೆ, ಚಿಗುರುಕೊಂಡಿದೆ, ಹೊಸ ಚಿಗುರು ಎಲ್ಲ. ಸೊ ನಮ್ಮ ಮನೆಯವ್ರ ಹತ್ರ ಕಿತ್ತಿಸ್ಕೊಂಡೆ ಬೇವಿನ ಸೊಪ್ಪು, ಕಿತ್ಕೊಟ್ರು ಅವರು. ನಾನು ಅದನ್ನು ಕೀಳೋದನ್ನು ವೀಡಿಯೋ ಏನು ಮಾಡೋದಕ್ಕೆ ಹೋಗಿಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಎಳೆದು ಚೆನ್ನಾಗಿತ್ತು. ಸರಿ, ಇದನ್ನು ಕಿತ್ಕೊಂಡು ಈ ಕಡೆ ಬಂದೆ. ಮಾವಿನ ಮರದಲ್ಲಿ ಹೂವು ಬಿಟ್ಟಿದೆ, ನನಗೆ ಗೊತ್ತೇ ಇಲ್ಲ. ಇದು ಫಸ್ಟ್ ಇಯರು, ಅದು ಹಾಕಿ 14-15 ವರ್ಷ ಆಗಿದೆ ಮರನ. ಸೊ ಇದೇ ಫಸ್ಟ್ ಟೈಮು ಹೂವು ಬಿಟ್ಟಿರೋದು ಅದರಲ್ಲಿ. ಅದನ್ನಂತೂ ನೋಡಿ ತುಂಬಾ ಖುಷಿ ಆಯಿತು. ಸಪೋಟ ಗಿಡದಲ್ಲೂ ಸಪೋಟ ಹಣ್ಣು ಬಿಟ್ಟಿತ್ತು, ಎಳ್ಳಿಕಾಯಿ ಗಿಡದಲ್ಲಿ ಎಳ್ಳಿಕಾಯಿ ಬಿಟ್ಟು ನೇತಾಡ್ತಿದ್ದಾವೆ. ಇನ್ನು ನೆಲ್ಲಿಕಾಯಿ ಮರ ಕಟ್ ಮಾಡಿ ಹಾಕಿದ್ದಾರೆ ನೋಡಿ, ಚಿಕ್ಕ ಚಿಕ್ಕದು ನೆಲ್ಲಿಕಾಯಿಗಳು ಮತ್ತೆ ಬಿಟ್ಟಿದೆ. ಅದರಲ್ಲಿ ತುಂಬಾ ಇದೆ ಈಚ್ಗಳು, ಅದು ಸೊಪ್ಪು ಎಲ್ಲ ಮರೆ ಮಾಚ್ಕೊಂಡ್ಬಿಟ್ಟಿದೆ. ಈ ಥರ ಸಖತ್ತು ಈಚ್ಗಳಿತ್ತು. ಸರಿ, ಇಲ್ಲೇ ಫ್ರೆಶ್ ಆಗಿ ಮತ್ತು ನನಗೆ ಮಾಡ್ಕೊಳ್ಳೋದಕ್ಕೆ ಕರ್ಬೇವಿನ ಸೊಪ್ಪು ಬೇಕು. ಸೊ ಕರ್ಬೇವಿನ ಸೊಪ್ಪನ್ನ ಫ್ರೆಶ್ ಆಗಿ ಕಿತ್ಕೊಳ್ಳೋಣ ಅಂತ ಕರ್ಬೇವಿನ ಸೊಪ್ಪು ಮರದ ಹತ್ರ ಬಂದೆ. ನೋಡಿ, ಇದು ಕರ್ಬೇವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು ಎರಡನ್ನೂ ಫ್ರೆಶ್ ಆಗಿ ಕಿತ್ಕೊಂಡಿದ್ದೀನಿ. ಇವಾಗ ಈ ಎರಡನ್ನೂ ಫ್ರೆಶ್ ಆಗಿ ತೊಗೊಂಡಿದ್ದೀನಿ. ನಿಮಗೆ ಫ್ರೆಶ್ ಆಗಿ ಈ ಥರ ಸಿಕ್ಕಿಲ್ಲ ಅಂದರೆ ಅಂಗಡಿಯಲ್ಲೇ ತೊಗೊಳ್ಳಿ. ಸರಿ, ನಮ್ಮ ಚಿಂಟುನ ಮಾತಾಡಿಸ್ಕೊಂಡು ಮೇಲೆ ಹತ್ತೋಣ ಅಂತ ಹತ್ತುತ್ತಾ ಇದ್ದೆ. ಮತ್ತು ಈ ಕಡೆ ಸ್ಟ್ರಾಬೆರಿ ಗಿಡ ಇತ್ತು. ಸರಿ, ಸ್ಟ್ರಾಬೆರಿ ಗಿಡ ನೋಡೋಣ ಅಂತ ಮತ್ತೆ ಈ ಕಡೆ ಬಂದೆ. ಸ್ಟ್ರಾಬೆರಿ ಹಣ್ಣು ಎಲ್ಲ ಚೆನ್ನಾಗಿ ಬಿಡ್ತಾ ಇದೆ ಗಿಡದಲ್ಲಿ. ನನ್ನ ತಂಗಿ ಎಲ್ಲೋ ಟ್ರಿಪ್ ಹೋಗಿದ್ದಾರೆ, ಔಟ್ ಆಫ್ ಬೇರೆ ದೇಶ, ಯಾವ ದೇಶ, ಅಂಡಮಾನೋ ಎಲ್ಲೋ ಟ್ರಿಪ್ ಹೋಗಿದ್ರು. ಸೊ ಅವಳಿದ್ದಿಲ್ಲ, ಒಂದಿತ್ತು, ನಾನು ಕಿತ್ಕೊಂಡೆ ತಿನ್ನೋಣ ಅಂದ್ಬಿಟ್ಟು. ನೋಡಿ, ಈಚ್ಗಳು ತುಂಬಾ ಬಿಟ್ಟಿದೆ, ಇರುವೆಗಳು ತಿನ್ಕೊಂಡ್ಬಿಡ್ತಾ ಇದೆ. ಈ ಕಡೆ ಎಲ್ಲ ನೋಡಿ ಎಷ್ಟೊಂದು ಹೂವು ಬಿಟ್ಟಿದೆ, ಸಖತ್ ಚೆನ್ನಾಗಿ ಬಿಟ್ಟಿತ್ತು ಹೂವು, ಮತ್ತು ಈಚು ಎಲ್ಲ ಚೆನ್ನಾಗಿ ಬಿಟ್ಟಿದೆ. ಅದು ನೆಲಕ್ಕೆ ತಾಕ್ತಾ ಇದೆ, ಹಾಗಾಗಿ ಇರುವೆಗಳು ತಿನ್ಕೊತಾ ಇದೆ. ಈಚ್ಗಳಂತೂ ಸಖತ್ ಬಿಟ್ಟಿದೆ, ಎಲ್ಲ ಕಡೆ ಗುಂಪಾಗಿ ಬಿಟ್ಟಿದೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ, ಇದೆಲ್ಲ ಈಚ್ಗಳೇ. ನನಗದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ನೋಡಿ, ಇಲ್ಲೆಲ್ಲ ಇದೆ, ಬಟ್ ಅಲ್ಲಿ ನಾಯಿ ಎಲ್ಲ ಓಡಾಡುತ್ತಲ್ಲ, ಹಂಗಾಗಿ ಇರುವೆಗಳು ತಿನ್ಕೊತಾ ಇದೆ. ಸರಿ, ಇದನ್ನು ತೊಳೆದ್ಬಿಟ್ಟು ತಿನ್ನೋಣ ಅಂತ ತೊಳ್ಕೊಂಡೆ. ಇನ್ನು ಅಲ್ಲಿ ನಾಯಿಗಳು ಧೂಳು ಎಲ್ಲ ಇರುತ್ತೆ ಅಲ್ವಾ, ಅದಕ್ಕೆ ತೊಳ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ ಅಲ್ಲ, ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ವಾವ್, ಎಷ್ಟು ಟೇಸ್ಟಾಗಿತ್ತು ಗೊತ್ತಾ. ನಾನು ತೊಗೊಬಂದಿದ್ದು ಸ್ವಲ್ಪ ಹುಳಿ ಇತ್ತು, ಬಟ್ ನಾವು ನಮ್ಮ ಮನೆ ಗಿಡದಲ್ಲಿ ಬಿಟ್ಟಿರೋದಿದು ತುಂಬಾ ಸ್ವೀಟಾಗಿತ್ತು. ಬೇರು ಎಲ್ಲ ಎಷ್ಟು ಕ್ಲೀನಾಗಿ ಬರುತ್ತೆ ನೋಡಿ, ಅದು ತೊಟ್ಟು ಎಲ್ಲ ತೊಗೊಂಬರೋದ್ರಲ್ಲಿ ಈ ಥರ ಇರಲ್ಲ. ಅದಕ್ಕೆ ಹೇಳೋದಲ್ವ, ಫ್ರೆಶ್ ಅಂದರೆ ಫ್ರೆಶ್ ಅಂತಾನೆ. ಸರಿ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸ್ಟ್ರಾಬೆರಿ ಹಣ್ಣು ಒಂದು ಫ್ರೆಶ್ ಆಗಿ ಕಿತ್ಕೊಂಡು ತಿಂದೆ. ಸರಿ, ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಏನೇನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಸಿಂಪಲ್ ಇಂಗ್ರೀಡಿಯೆಂಟ್ಸು, ಮನೆಯಲ್ಲೇ ಇರೋವಂಥ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಬೆಳಗ್ಗೆನೇ ಕಿತ್ಕೊಬಂದಿದ್ದು, ಇವಾಗ ಟೈಮ್ 4 ಗಂಟೆ. ನನ್ನ ಮಗಳನ್ನ ಕರ್ಕೊಬಂದು ಇವಾಗ ಮಾಡ್ತಾಯಿದ್ದೀನಿ. ಇದು ಬೇವಿನ ಸೊಪ್ಪು ಅಲ್ಲೇ ಫ್ರೆಶ್ ಆಗಿ ಕಿತ್ಕೊಂಡ್ಬಂದಿದ್ದು. ಇದೊಂದು ದುಡ್ಡು ಕೊಟ್ಟು ತೊಗೊಂಬಂದೆ ಇವಾಗ. ಸೊ ಇದಕ್ಕೋಸ್ಕರ ಇಷ್ಟೊತ್ತು ವೆಯ್ಟ್ ಮಾಡಿದ್ದಾಗಿತ್ತು. ಮಗಳನ್ನ ಕರ್ಕೊಂಡು ಈಗ ಬರಬೇಕಾದ್ರೆ ರಿಲಯನ್ಸಲ್ಲಿ ನೆಲ್ಲಿಕಾಯಿನ ತೊಗೊಬಂದೆ. ಆ್ಯಂಡ್ ವಿಳ್ಯದೆಲೆ, ನೈಟ್ ಮದುವೆಗೆ ಹೋಗಿದ್ದೆ ಅಲ್ವಾ, ಸೊ ಅದರಲ್ಲಿ ಸಿಕ್ತು ಇದು ವಿಳ್ಯದೆಲೆ.
ಇದಿಷ್ಟನ್ನು ಹಾಕಿ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಬೇಕು. ನಾನು ಎಲ್ಲದನ್ನು ಒಂದು ಜಾರಲ್ಲಿ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ನೆಲ್ಲಿಕಾಯಿನ, ಓಕೆನಾ. ಪೇಸ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ತುಂಬಾ ಹೆಲ್ಪ್ ಆಗುತ್ತೆ ಏರ್ ಗ್ರೋತ್ ಆಗೋದಕ್ಕೆ, ಕೂದಲು ಬೆಳೆಯೋದಕ್ಕೆ ಇದೆಲ್ಲ ತುಂಬಾ ಒಳ್ಳೆಯದು. ಮತ್ತು ತಲೆಯಲ್ಲಿ ಕಜ್ಜಿ ಆ ಥರ ಏನಾದರೂ ಆಗಿರುತ್ತೆ ಅಲ್ವಾ, ಡ್ಯಾಂಡ್ರಫ್ ಆ ಥರ ಎಲ್ಲ ರಿಮೂವ್ ಆಗುತ್ತೆ. ಕೂದಲು ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆಮ್ಲ ನಿಮಗೆ ಗೊತ್ತಿರುತ್ತೆ ಇದರಿಂದ ಏನೇನು ಪ್ರಯೋಜನಗಳಿದೆ ಅಂದ್ಬಿಟ್ಟು. ಓಕೆ, ನಾನು ಆಮೇಲೆ ನಿಮಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳುವ. ಇದೆಲ್ಲದು ಹಾಕ್ಕೊಳ್ಳೋಣ. ವೀಳ್ಯದೆಲೆ, ನೆಲ್ಲಿಕಾಯಿ, ಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು, ಓಕೆ, ಎಲ್ಲ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಪೇಸ್ಟ್ ಮಾಡುವ. ಬರೀ ಬೇವಿನ ಸೊಪ್ಪು ಪೇಸ್ಟ್ ಮಾಡಿದ್ದೀನಿ. ಇದು ನಮ್ಮ ನಾಯಿಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಆಗಿದೆ, ಸೊ ನಾಯಿ ಮರಿಗೆ ಹಚ್ಚೋದಕ್ಕೆ ಅಂದ್ಬಿಟ್ಟು ಅದು ಬರೀ ಬೇವಿನ ಸೊಪ್ಪು ರುಬ್ಬಿದ್ದೆ. ಇವಾಗ ಇದು ನಮ್ಮ ತಲೆಗೆ ಹಾಕ್ಕೊಳ್ಳೋದಕ್ಕೆ ರುಬ್ಕೊಳ್ತಾ ಇದ್ದೀನಿ. ರುಬ್ಕೊಳ್ಳುವ ಇದನ್ನೆಲ್ಲದನ್ನು. ಒಂದು ಅರ್ಧ ಆನಿಯನ್ ಹಾಕ್ಕೊಳ್ಳಿ. ಆನಿಯನ್ನು ಕೂದಲು ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ, ಯಾರು ಬೇಜಾರು ಮಾಡ್ಕೊಬೇಡಿ, ನೆನ್ಪು ಮಾಡಿ ಹಾಕ್ಕೊಳ್ಳಿ. ನಾನು ಆಮೇಲೆ ಎಲ್ಲ ಬರೆದ್ಬಿಟ್ಟು ಹಾಕ್ತೀನಿ. ಓಕೆ, ಪೇಸ್ಟ್ ಮಾಡುವ. ಓಕೆ, ಇಷ್ಟಾಗಿದೆ. ಇದನ್ನು ಸೋದಿಸ್ಕೊಂಡು ಒಂದು ಬಾಟ್ಲಿಗೆ ಹಾಕ್ಕೊಂಡು ತಲೆಗೆ ಸ್ಪ್ರೇ ಮಾಡ್ಕೊಳ್ಳೋದಷ್ಟೇ. ಇದನ್ನು ನಾನು ಸೋಸ್ಕೊಳ್ತೀನಿ, ಓಕೆನಾ. ಈ ಥರ ಒಂದು ಬೌಲಲ್ಲಿ ಹಾಕ್ಕೊಂಡು ಸೋಸ್ಕೊಬೇಕು, ಓಕೆನಾ. ಅಂದರೆ ಇದು ಸ್ಪ್ರೇ ಮಾಡ್ಕೊಳ್ಳೋ ಥರ ನಾನು ತೋರಿಸ್ತಾ ಇರೋದು ನಿಮಗೆ. ಯಾವ ಥರ ಅಂತ ನಾನು ತೋರಿಸ್ತೀನಿ. ಇದನ್ನು ಹಾಕ್ಕೊಬೋದು, ಬಟ್ ಇದು ಹಾಕ್ಕೊಂಡ್ರೆ ತಲೆಯಲ್ಲೆಲ್ಲ ಒಟ್ಟು ಥರ ಇರುತ್ತೆ. ಸೊ ವಾಶ್ ಮಾಡ್ಕೊಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಹೇರ್ ಸ್ಪ್ರೇ ಥರ ಮಾಡಿಕೊಂಡ್ರೆ ಕೂದಲಿಗೆ ಚೆನ್ನಾಗಿರುತ್ತೆ, ವೇಸ್ಟು ಆಗೋಲ್ಲ ರಸ, ಮತ್ತು ತಲೆ ಮೇಲೆ ಮೈ ಮೇಲೆಲ್ಲ ಇಳಿಯಲ್ಲ. ಸೊ ಅದಕ್ಕೆ ಈ ಥರ ಸೋಸ್ಕೊತಾ ಇದ್ದೀನಿ ನಾನು. ಸೋಸ್ಬಿಟ್ಟು ನಿಮಗೆ ತೋರಿಸ್ತೀನಿ. ಓಕೆ, ನೋಡಿ ರೆಡಿಯಾಗಿದೆ. ತಲೆಗೆ ಅಪ್ಲೈ ಮಾಡ್ಕೊಬೇಕಷ್ಟೇ. ಓಕೆ, ರೆಡಿಯಾಗಿದೆ, ಅಪ್ಲೈ ಮಾಡುವ. ಓಕೆ, ಇದು ನಿನ್ನೆ ನಾನು ಮಾಡಿ ಇಟ್ಕೊಂಡಿರೋದು. ಇವಾಗ ಹಚ್ಕೊಳ್ತೀನಿ ತಲೆಗೆ. ನನಗೆ ಸ್ಪ್ರೇ ಮಾಡೋದು ಸಿಗಲಿಲ್ಲ. ನನ್ನ ಹತ್ರ ಕೊಲಿಂದು ಬಾಟಲ್ ಇದೆ, ಬಟ್ ಅದರಲ್ಲಿ ಬೇರೆ ಔಷಧಿ ಹಾಕಿದ್ದೀನಿ, ಅದಕ್ಕೆ ಅದರಲ್ಲಿ ಸ್ಪ್ರೇ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಸೊ ಹಾಗೆ ಇವಾಗ ನಾನು ಕೈಯಲ್ಲಿ ಹಚ್ಕೊತೀನಿ ಸದ್ಯಕ್ಕೆ. ಇವಾಗ ಒಂದು ಟೈಮ್ಗೆ ಇದೊಂದು 2-3 ದಿನಕ್ಕೆ ಆಗುತ್ತೆ ನಮ್ಮ ಮನೆಯವ್ರಿಗೆ, ನನಗೆ. ಸೊ ಇವಾಗ ಕೈಯಲ್ಲಿ ಹಚ್ಕೊಂಡು ತೋರಿಸ್ತೀನಿ, ನೋಡುವ ಬನ್ನಿ. ಓಕೆ, ಇದನ್ನು ಹಚ್ಕೊಳ್ಳೋಣ ಅಂತ ಬಂದೆ. ನನಗೆ ಸ್ಪ್ರೇ ಮಾಡೋದು ಸಿಗಲಿಲ್ಲ ಅರ್ಜೆಂಟಿಗೆ, ವೀಡಿಯೋಗೋಸ್ಕರನೇ ಸಿಕ್ಕಿಲ್ಲ. ಸರಿ, ಇನ್ನೇನು ಮಾಡೋದು ಅಂದ್ಬಿಟ್ಟು ತಲೆ ತೊಳೆದಿರಬೇಕು, ಎಣ್ಣೆ ಹಚ್ಕೊಂಡಿರಬಾರ್ದು, ಓಕೆನಾ. ನಾನು ಹಾಗೆ ಕೈಯಲ್ಲೇ ಈ ಥರ ಕ್ಲೀನಾಗಿ ಹಚ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಒಂದು ದಿನ ಬೇಕಂದರೆ ಹಚ್ಕೊಂಡು ಕೂದಲು ಒಣಗಿಸ್ಕೊಂಡು ನೆಕ್ಸ್ಟ್ ಡೇ ಬೇಕಂದ್ರೂ ಸ್ನಾನ ಮಾಡ್ಕೊಬೋದು. ನಾನು 1-2 ಅವರು ಹಚ್ಕೊಂಡು ಇದ್ದೆ. ನೆಲ್ಲಿಕಾಯಲ್ಲೂ ನಿಮ್ಗೆ ಗೊತ್ತಿದೆ, ಕೂದಲಿಗೆ ಬೇಕಾಗಿರೋ ಎಲ್ಲ ಪೋಷಕಾಂಶನೂ ಅದರಲ್ಲಿ ಸಿಗುತ್ತೆ. ಇನ್ನು ಕರ್ಬೇವಿನ ಸೊಪ್ಪು, ಬೇವಿನ ಸೊಪ್ಪು ಇದೆಲ್ಲ ತಲೆಯಲ್ಲಿ ಒಟ್ಟು ಎಲ್ಲ ಇರುತ್ತಲ್ವ, ಅದೆಲ್ಲ ಹೋಗುತ್ತೆ. ಕಜ್ಜಿ ಆ ಥರ ಏನಾದರೂ ಆಗಿದ್ರೆ ತಲೆಯಲ್ಲಿ ಸಣ್ಣದು, ಮತ್ತು ತಲೆ ಒಬ್ಬರಿಗೆ ಏನೂ ಇರಲ್ಲ, ಹಗರು ಇರಲ್ಲ ತಲೆಯಲ್ಲಿ, ಆದರೂ ನವೆ ಬರ್ತಾ ಇರುತ್ತೆ. ಅಂಥದ್ದಕ್ಕೆಲ್ಲ ಇದು ತುಂಬ ಸೊಲ್ಯೂಷನ್ ಇದೆ. ಈ ಥರ ಒಂದು ಸಲ ಮಾಡಿ ಹಚ್ಕೊಳ್ಳಿ ನೀವು. ಯಾವಾಗಲೂ ಅಂದ್ರೆ ತಿಂಗಳಿಗೆ 1-2-3 ಸಲ ಹಚ್ಕೊಂಡ್ರು ಸಾಕು. ನೋಡಿ, ಹಿಂಗೆ ಹಚ್ಕೊಂಡೆ, ಚೆನ್ನಾಗಾಗಿದೆ. ನಾನು ಮೈ ಮೇಲೆಲ್ಲ ಇಳಿಯೋ ಥರ ಹಚ್ಕೊಂಡಿಲ್ಲ, ಜಸ್ಟ್ ಹಾಗೆ ಹಚ್ಕೊಂಡು ಅರ್ಧ ಗಂಟೆ ಬಿಸಿಲಲ್ಲೇ ನಿಂತ್ಕೊಂಡೆ, ಕಾಫಿ ಟೀ ಕುಡ್ಕೊಂಡು. ಇನ್ನು ಲೈವಲ್ಲಿ ಎಲ್ರಿಗೂ ಸಪೋರ್ಟ್ ಮಾಡ್ತಾ ಇರ್ತೀನಲ್ವ, ಈ ಮಾರ್ನಿಂಗ್ ಟೈಮು ನಾನು ರೂಪಾಸಿಸ್ಗೆ ಲೈವ್ಗೆ ಸಪೋರ್ಟ್ ಮಾಡ್ತಾ ಇರ್ತೀನಿ. ಸೊ ಇದು ಹಚ್ಕೊಂಡು ಅವ್ರ ಲೈವಲ್ಲಿ ಮಾತಾಡಿಕೊಂಡು ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತು ಸೂರ್ಯ ಹತ್ರ ಮಾತಾಡಿಕೊಂಡು ಸೂರ್ಯಂಗೊಂದು ಹಾಯ್ ಬಾಯ್ ಹೇಳ್ಕೊಂಡು ಹಾಗೆ ಸ್ವಲ್ಪ ವಾಕಿಂಗ್ ಮಾಡ್ಕೊಂಡಿದ್ದೆ. ಸರಿ ಅಂದ್ಬಿಟ್ಟು 2 ಅವರ್ ಆದಮೇಲೆ ಸ್ನಾನ ಮಾಡಿಕೊಂಡು ಬಂದೆ. ನಾನು ಸ್ನಾನ ಮಾಡಿದ್ರೆ ಇನ್ನು ತಲೆಗೆ ಶಾಂಪೂ, ಸೋಪು ಇದು ಯಾವುದನ್ನು ಹಚ್ಚಬಾರ್ದು, ಓಕೆನಾ. ನಾನು ಅದು ರಸನ ಸೋಸಿ ತಲೆಗೆ ಹಚ್ಕೊಂಡಿರ್ತೀವಲ್ವ, ಸೋಪೆಲ್ಲ ಹಚ್ಬಿಟ್ರೆ ಅದು ಅದ್ರದ್ದು ಅಂಶ ಏನಿರುತ್ತೆ ಅದೆಲ್ಲ ಹೋಗಿಬಿಡುತ್ತೆ. ಸೊ ಹಾಗೆ ಬಿಸಿನೀರು ಅಂದರೆ ಜಾಸ್ತಿ ಬಿಸಿನೀರು ಬೇಡ, ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಹಾಗೆ ಸ್ವಲ್ಪ ತಲೆನ ಉಜ್ಜಿಬಿಟ್ಟು ತೊಳ್ಕೊಂಡಿರೋದಷ್ಟೇ ನಾನು. ಅದಕ್ಕೆ ಇದನ್ನು ಎಣ್ಣೆ ಹಚ್ಕೊಂಡಾಗ ಹಚ್ಕೋಬಾರ್ದು. ಎಣ್ಣೆ ಹಚ್ಕೊಂಡೆಲ್ಲ ಇದ್ದಾಗ ತಲೆ ಸ್ನಾನ ಮಾಡಿದಾಗ ಇದನ್ನು ಹಚ್ಕೊಂಡ್ರೆ ಕೂದಲು ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಕೂದಲು ಚೆನ್ನಾಗೂ ಬೆಳೆಯುತ್ತೆ, ಥಿಕ್ನೆಸ್ ಆಗು ಆಗುತ್ತೆ. ನಾನು ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ನನಗೆ ಮುಂದೆಗಡೆ ಎಲ್ಲ ತುಂಬಾ ಪುಡಿ ಕೂದಲುಗಳು ಬಂದಿದೆ. ಎಲ್ಲರೂ ಬೇಕಂದರೆ ಲೈವಲ್ಲಿ ಅಬ್ಸರ್ವ್ ಮಾಡ್ಬೋದು. ನನ್ನ ಕೂದಲು ಫಸ್ಟು ತುಂಬಾ ಉದುರುತ್ತಾ ಇತ್ತು. ಸೊ ಇವಾಗ ಎಲ್ಲ ಕಮ್ಮಿ
ಆಗಿದೆ. ನನಗೆ ಬಾಡಿ ವೈಸ್ ಚಾಕ್ಲೇಟ್ದು ಸ್ವಲ್ಪ ಯೂಸ್ ಆಗಿದೆ ಅನಿಸುತ್ತೆ. ಬಟ್ ಇವಾಗ ನನ್ನ ಕೂದಲು ಅಷ್ಟು ಉದುರುತ್ತಾ ಇಲ್ಲ. ಮೇಯ್ನ್ ಕೂದಲು ಉದುರೋದಕ್ಕೆ ರೀಸನ್ನು ಜಾಸ್ತಿ ಯೋಚನೆ ಮಾಡಬಾರ್ದು. ನಾನಿವಾಗ ಯಾವುದು ಯೋಚನೆಗಳೆಲ್ಲ ಮಾಡ್ತಾ ಇಲ್ಲ. ಸೊ ನನ್ನ ಕೆಲಸ ಎಷ್ಟೋ ಅಷ್ಟು ನೋಡಿಕೊಂಡು ಆರಾಮಾಗಿ ಯೂಟ್ಯೂಬ್ ಚಾನಲ್ನ ನೋಡಿಕೊಂಡು ನನ್ನ ಕೆಲಸಗಳನ್ನ ಮಾಡಿಕೊಂಡು ನನ್ನ ಮಗಳನ್ನ ನಮ್ಮ ಮನೆಯವ್ರನ್ನ ನೋಡಿಕೊಂಡು ಆರಾಮಾಗಿದ್ದೀನಿ. ಸೊ ಏನು ಜಾಸ್ತಿ ಯೋಚನೆ ಎಲ್ಲ ಮಾಡ್ತಾಯಿಲ್ಲ. ಫೈನಲಿ ನೋಡಿ ನನ್ನ ಕೂದಲು ಒಣಗಿದ್ಮೇಲೆ ಎಷ್ಟು ಚೆನ್ನಾಗಿದೆ, ರೇಷ್ಮೆ ಥರನೇ ಇದೆ ನನ್ನ ಕೂದಲು. ನನಗೆ ನನ್ನ ಕೂದಲು ಅಂದರೆ ತುಂಬಾ ಇಷ್ಟ. ಬಟ್ ಥಿಕ್ನೆಸ್ ಇಲ್ಲ. ಐನೋ ಈ ಥರ ಎಲ್ಲ ಮಾಡಿಕೊಂಡ್ರೆ ನಿಮ್ಮ ಕೂದಲು ನನ್ನಷ್ಟೇ ಚೆನ್ನಾಗಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ, ನ್ಯಾಚುರಲ್ಲಾಗಿ ಮಾಡಿರೋದು. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ಓಕೆನಾ? ಓಕೆ, ಐ ಹೋಪ್ ನನ್ನ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದೆಯೋ ಇಲ್ವೋ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಹೈಪ್ ಮಾಡೋದನ್ನು ಯಾರು ಮರಿಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾರೆಲ್ಲ ನನಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇನ್ನು ಮುಂದಕ್ಕೆ ಮಾಡ್ತಾ ಇದ್ದೀರಾ, ಪ್ಲೀಸ್ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ಯಾವಾಗಲೂ ಇದೇ ಥರ ಇರಲಿ ಅಂತ ಕೇಳ್ಕೊಳ್ತಾ ನನ್ನ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ನನ್ನನ್ನು ನೆನೆಸ್ಕೊತಾ ಇರಿ. ಇನ್ನು ಯಾವ ರೀತಿ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ. ಹೇರ್ ಗ್ರೋತ್ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ರೂ ನನಗೆ ಪ್ಲೀಸ್ ಕಮೆಂಟ್ ಮಾಡಿ. ನನ್ನ ಕೈಲಾಗಿದ್ದು ಉತ್ತರನ ಮತ್ತು ನಿಮಗೆ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಕೂದಲಿನ ಸೌಂದರ್ಯದ ಗುಟ್ಟು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಹೌ ಇಸ್ ಮೈ ಹೇರ್? ಹೇಗಿದೆ ನನ್ನ ಹೇರ್ ಸ್ಟೈಲ್? ಓಕೆ, ಉದ್ದ ಆಗೋದಕ್ಕೆ ಮತ್ತು ನಾನು ಹೇರ್ ಕೇರಿಂಗ್ ಯಾವ್ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಒಂದೊಂದಾಗಿ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮುಂದೆ ಮಾಡ್ಕೊಳ್ತೀನಿ. ಅದೇ ನಿಮಗೆ ಯಾವ ರೀತಿ ವೀಡಿಯೋಸ್ ರೀಚ್ ಆಗುತ್ತೆ ಅದ್ರ ಮೇಲೆ ನನ್ನ ವೀಡಿಯೋಸ್ ಇರುತ್ತೆ, ಓಕೆನಾ? ನಂದು ನ್ಯಾಚುರಲ್ ಆಗಿ ಹೇರ್ನ ಯಾವ ರೀತಿ ಗ್ರೌತ್ ಮಾಡಬೇಕು, ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದನ್ನು ನಾನು ಇನ್ನು ಮುಂದೆ ವೀಡಿಯೋದಲ್ಲಿ ಆದಷ್ಟು ಅಪ್ಲೋಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲೂ ನನ್ನ ನೆನೆಸ್ಕೊತಾ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ, ಲವ್ ಯು ಆಲ್.